ಸತ್ಯಾಸತ್ಯತೆಗಳನ್ನು ಜನರ ಮುಂದೆ ತಮ್ಮ ಮೂಲಕ ಇಡುವಂಥದಕ್ಕೆ ನಾವು ಈಗ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಈ ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈಗ ಕಳೆದ ಒಂದು 3 ದಿನಗಳಿಂದ ನಿರಂತರವಾಗಿ BJPಯವರು JDSನವರು ಕಾಣ್ತಾ ಇಲ್ಲ. BJPಯವರು ಈ BPL ಕಾರ್ಡ್ನ ಇಟ್ಕೊಂಡು ವಿರೋಧ ಪಕ್ಷ ನಾಯಕರು ಅಶೋಕ್ ಆ ವಿರೋಧ ಪಕ್ಷ ನಾಯಕತ್ವದ ಒಂದು ಲೀಡರ್ಶಿಪ್ಗೆ ಧಕ್ಕೆ ತರುವಂಥ ಒಬ್ಬ ವ್ಯಕ್ತಿನ BJPಯವರು ತಗೊಂಬಂದು ಕೂರಿಸಿರುವಂಥದ್ದು ದುರಂತದ ಸಂಗತಿ. ಯಾವ ವಿಚಾರವನ್ನು ಮಾತಾಡಬೇಕು, ಯಾವ ವಿಚಾರನ ಮಾತಾಡಬಾರ್ದು, ಎಷ್ಟು ಸತ್ಯವನ್ನು ಹೇಳಬೇಕು, ಎಷ್ಟು ಸುಳ್ಳನ್ನು ಹೇಳಬೇಕು ಅನ್ನುವಂಥದ್ದೇ ಪರಿಜ್ಞಾನ ಇಲ್ಲದೆ ಇರುವಂಥ ಒಬ್ಬ ವಿರೋಧ ಪಕ್ಷ ನಾಯಕರು ದಿನ ಬೆಳಗ್ಗೆ ಎದ್ದೇ ಮಾಧ್ಯಮದ ಮುಂದೆ ಬಂದು ಸುಮ್ಮನೆ ಸುಳ್ಳನ್ನು ಹೇಳಿ ಜನರನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದೇ ದುರಂತದ ಸಂಗತಿ. ಈಗೇನು BPL ಕಾರ್ಡ್ ವಿಚಾರದಲ್ಲಿ BPL ಕಾರ್ಡ್ಗಳನ್ನು ರದ್ದು ಮಾಡಿಬಿಟ್ಟಿದ್ದಾರೆ. ರಾಜ್ಯದಲ್ಲಿ ಸುಮಾರು ಒಂದು 12 ಲಕ್ಷ BPL ಕಾರ್ಡನ್ನು ರದ್ದು ಮಾಡಿ ಅವರು ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟು ಅವರಿಗೆಲ್ಲ ವಂಚನೆ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಮಾಡ್ತಾ ಇದೆ ಅನ್ನುವಂಥದ್ದೇನು ಆಪಾದನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದಷ್ಟು ಸ್ಪಷ್ಟೀಕರಣ ಕೊಡುವಂಥದ್ದಕ್ಕೆ ಬಂದಿದ್ದೀನಿ. ದಯಮಾಡಿ ನಿಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ, ಮಾಧ್ಯಮದವರಿಗೆ ನಿಜ ಸಂಗತಿಯನ್ನು ತಾವು ತಿಳಿಸ್ತಾ ಇದ್ದೀರಿ. ಇವತ್ತು ಈ ವಿಚಾರವನ್ನು ಭಾಳ ಪ್ರಾಮಾಣಿಕವಾಗಿ ತಿಳಿಸುವಂಥದ್ದಕ್ಕೆ ಭದ್ರಾಗಿದ್ದೀರಿ ಅಂತ ಅಂದ್ಕೊಂಡು ಆ ನಂಬಿಕೆಯಲ್ಲಿ ನಾನು ನಿಮಗೆ ಮನವಿಯನ್ನು ಮಾಡ್ಕೊತಾ ಇದ್ದೀನಿ. ಒಂದು ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್, NFSA ಅಂತ ಕರಿತೀವಿ. ಅದರ ಪ್ರಕಾರ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ BPL ಬಿಲೋ ಪವರ್ಟಿ ಲೈನ್ ಕಾರ್ಡ್ದಾರರನ್ನು ಗುರುತಿಸುವಂಥದ್ದು ಲಿಮಿಟೇಷನ್ನು, ಮಾನದಂಡ, ಮ್ಯಾಕ್ಸಿಮಮ್ ಲಿಮಿಟ್ಟು 76%. ಒಂದು ಹಳ್ಳಿನಲ್ಲಿ 100 ಜನ ಇದ್ದರೆ 76 ಜನಕ್ಕೆ ಮಾತ್ರ ಬಿಲೋ ಪವರ್ಟಿ ಲೈನ್ ಅಂತ ಗುರುತಿಸುವಂಥದ್ದಕ್ಕೆ ದಟ್ ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್ ಆ್ಯಸ್ ಪರ್ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್. ಯಾರು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್, ಸೆಂಟ್ರಲ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ನವರು ನಮಗೆ ನೋಟಿಸನ್ನು ಜಾರಿ ಮಾಡಿದ್ರು ಇನ್ ದ ಮಂತ್ ಆಫ್ ಜುಲೈ 2024. ನೀವು ಇದನ್ನು ಈ ಫಲಾನುಭವಿಗಳು ಎಕ್ಸಸ್ನ ಗುರುತಿಸಿರುವಂಥ ಫಲಾನುಭವಿಗಳನ್ನು ತೆಗೆದೇ ಇದ್ದರೆ ನಿಮಗೆ ನೀಡುವಂಥ ಸವಲತ್ತುಗಳನ್ನು ನಾವು ನಿಲ್ಲಿಸ್ತೀವಿ ಅಂತ ನೋಟಿಸ್ ಕೊಟ್ಟರು. BJP ಡಬಲ್ ಸ್ಟ್ಯಾಂಡರ್ಡ್ನ ನಾವು ನಿನಗೆ ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಇದು ಕೇಂದ್ರ ಸರ್ಕಾರದ ಡೈರೆಕ್ಷನ್ಸ್ ಬೇಸಿಸ್ ಮೇಲೆ ನಾವು ಇದನ್ನು ಪ್ರಕ್ರಿಯೆ ಶುರು ಮಾಡಿದೋ. ಆ ಪ್ರಕ್ರಿಯೆ ಪ್ರಕಾರ, ಕೇಂದ್ರ ಸರ್ಕಾರದ ಪ್ರಕ್ರಿಯೆ ಪ್ರಕಾರ ನಾವು ಇಲ್ಲಿವರೆಗೆ ಯಾವ ಕಾರ್ಡನ್ನು ರದ್ದು ಮಾಡಿಲ್ಲ. BPL ಕಾರ್ಡನ್ನು ರದ್ದು ಮಾಡಿಲ್ಲ. BPLನಿಂದ APL ಚೇಂಜ್ ಮಾಡಿದ್ದೀವಿ. ಆದರೆ ಕೇಂದ್ರದವರು ರದ್ದು ಮಾಡಿರುವಂಥದ್ದು ನೋಡಿ, ಇಲ್ಲಿ ಹೇಳ್ತೀನಿ. ಕೇಂದ್ರದಲ್ಲಿ 5.8 ಕೋಟಿ ಡಿಜಿಟಲೈಸ್ ಮಾಡುವಂಥದ್ದಕ್ಕೆ ಹೊರಟಿದ್ದಾರೆ ಅವರು. ಕೇಂದ್ರದವರು ಡಿಜಿಟಲೀಕರಣ ಮಾಡುವ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ಅಡಿನಲ್ಲಿ ಇಟ್ ಹ್ಯಾಸ್ ಅಪಿಯರ್ಡ್ ಇನ್ ಆಲ್ ದ ನ್ಯೂಸ್ ಪೇಪರ್ಸ್ ಟುಡೇ. 5.8 ಕೋಟಿ ನಕಲಿ ಪಡಿತರ ಚೀಟಿಗಳನ್ನು ರದ್ದು ಮಾಡಿದ್ದಾರೆ. ನಾವು ಮಾಡಿರೋದಲ್ಲ, ಕೇಂದ್ರದವರು. ಹೌದು, ಕೇಂದ್ರ ಆಹಾರ ಇಲಾಖೆಯಿಂದ, ರಾಷ್ಟ್ರೀಯ ಆಹಾರ ಇಲಾಖೆಯಿಂದ, ಸೆಂಟ್ರಲ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್. ಕೇಂದ್ರದವರು ರದ್ದು ಮಾಡಿರುವಂಥದ್ದು 5.8 ಕೋಟಿ, 80 ಕೋಟಿ ಪಡಿತರ ಚೀಟಿ ಪಡಿತಾ ಇರುವಂಥದ್ದು ಇಡೀ ದೇಶದಲ್ಲಿ ಅಂತ ಅವರು ಹೇಳ್ಕೊಂಡವ್ರೆ. ಅದರಲ್ಲಿ 5.8 ಕೋಟಿ ನಕಲಿ ಪಡಿತರ ಚೀಟಿದಾರರನ್ನ ಇದ್ದಾರೆ ಅನ್ನುವಂಥದ್ದು ಸಂಪೂರ್ಣವಾಗಿ ಅವ್ರನ್ನ ರದ್ದು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದರ ಬೇಸಿಸ್ ಮೇಲೆ ನಾವು 12,80,000 ಜನಗಳನ್ನು ರದ್ದು ಮಾಡಬೇಕಾಗಿತ್ತು. ರದ್ದು ಮಾಡಿಲ್ಲ. ನಾವು ಚೇಂಜ್ ಮಾಡಿದ್ದೀವಿ ಅಷ್ಟೇ. 12,80,000 ಅಲ್ಲ, ನಾವು ಚೇಂಜ್ ಮಾಡಿರೋದು ಬರೀ 80,000. BPLಯಿಂದ APL ಚೇಂಜ್ ಮಾಡಿದ್ದೀವಿ. BPLಯಿಂದ APL ಚೇಂಜ್ ಮಾಡಿರೋದ್ರಿಂದ ಅಕ್ಕಿ ಮಾತ್ರ ಅವ್ರಿಗೆ ಬರಲ್ಲ ಹೊರತು 2,000 ರೂಪಾಯಿ ಕೊಡ್ತಾ ಇರುವಂಥ ಗೃಹಲಕ್ಷ್ಮಿ ಹೋಗುತ್ತೆ. ಗೃಹಲಕ್ಷ್ಮಿ ನಿಲ್ಲಲ್ಲ. ಗೃಹಲಕ್ಷ್ಮಿ ಇಟ್ಸ್ ನಾಟ್ ಬೇಸ್ಡ್ ಆನ್ APL BPL, ಇಟ್ ಈಸ್ ಓನ್ಲಿ ಬೇಸ್ಡ್ ಆನ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಫೈಲ್.
ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಯಾರು ಫೈಲ್ ಮಾಡ್ತಾರೆ ಆ ಮಹಿಳೆಗೆ ಮಾತ್ರ ಇಲ್ಲ ಅಷ್ಟೇ, ಇಲ್ಲಾಂದ್ರೆ 2,000 ರೂಪಾಯಿ ಪ್ರತಿಯೊಬ್ಬರಿಗೂ ಬರುತ್ತೆ. ಇದು ಕೇಂದ್ರ ಸರ್ಕಾರದ ದ್ವಂದ್ವ ನೀತಿ. ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಅನ್ವಯಿಸುವಂಥದ್ದಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿರುವಂಥ ನೋಟಿಸ್ ಆಧಾರದ ಮೇರೆಗೆ ನಾವು ಐಡೆಂಟಿಫೈ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದನ್ನೇ ಕೊಡುವಂಥ ಅನ್ನವನ್ನು ಸಿದ್ದರಾಮಯ್ಯನವ್ರ ಸರ್ಕಾರ ಕಿತ್ಕೊಳ್ತಾ ಇದೆ ಅನ್ನುವಂಥ ಸುಳ್ಳು ಅಪಪ್ರಚಾರ ಮಾಡ್ತಾ ಇದ್ದಾರೆ. ನಾಚಿಕೆ ಆಗಲ್ವ ನಿಮಗೆ? ಮಾನ ಮರ್ಯಾದೆ ಏನಾದರೂ ಇದೆಯಾ ಬಿ ಜೆ ಪಿಯವರಿಗೆ? ಅಶೋಕ್ ಅವರೇ ದಯಮಾಡಿ ತಿಳ್ಕೊಂಡು ಮಾತಾಡ್ರಿ. ಯಾರೋ ಏನೋ ಹೇಳ್ತಾರೆ, ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರಿದ್ದಿರಲ್ರಿ. ನಂಬರ್ 1, ಇಡೀ ದೇಶದಲ್ಲಿ PhD ಕೊಡಬೇಕು ನಿಮಗೆ. ವಿತೌಟ್ ಸ್ಟಡಿಂಗ್ PhD ಶುಡ್ ಬಿ ಗಿವನ್ ಆನರಬಲಿ ಟು ಮಿಸ್ಟರ್ ಅಶೋಕ. ಅಶೋಕ್ ಅವರಿಗೆ ಸುಳ್ಳು ಹೇಳೋದ್ರಲ್ಲಿ ತಲೆ ಮೇಲೆ ನೆತ್ತಿ ಮೇಲೆ ಹೊಡೆದಂಗೆ ಸುಳ್ಳು ಹೇಳುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ದಾರಲ್ಲ ಅಶೋಕ್ ಅವರು. ನಿಮ್ಗೇನಾದರೂ ಮಾನ ಮರ್ಯಾದೆ ಇದ್ದರೆ ಕೇಂದ್ರ ಸರ್ಕಾರದ ನಿಮ್ಮ ಆಹಾರ ಭದ್ರತಾ ಕಾಯ್ದೆ ಇದೆಯಲ್ಲ, ನಿಮ್ಮ ಆಹಾರ ಇಲಾಖೆ ಅಡಿನಲ್ಲಿ ಯಾಕೆ ನೋಟಿಸ್ ಕೊಟ್ಟರು ಅಂತ ಕೇಳಿ. ನೀವು ನೋಟಿಸ್ ಕೊಟ್ಬಿಟ್ಟು ನಮಗೆ ಇಲ್ಲಿ ನಾಟಕ ಆಡ್ತಾ ಇದ್ದೀರಾ? ನಾಟಕ ಆಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ನೀವು. ಮಾನ ಮರ್ಯಾದೆ ಇಲ್ವಾ ನಿಮಗೆ? BJP